ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಬೇಗ ಆಗುವಂತಹ ಸುಲಭವಾದ ಎಗ್ ರೈಸ್ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮೊದಲಿಗೆ ಒಂದು ಜಾರ್ ತೊಗೊಂಡು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಶುಂಠಿ ಹಾಗೆ ಸ್ವಲ್ಪ ನಾನು ಕಾಳು ಮೆಣಸನ್ನ ಹಾಕ್ಕೊಂಡು ಫುಲ್ ನಿಮಗೆ ರುಬ್ಕೊಳ್ತಾ ಇದ್ದೀನಿ. ಸೊ ನಾನು ಈ ರೀತಿ ಮಾಡೋದು, ಬೇರೆಯವ್ರು ಯಾರ್ಯಾವ ರೀತಿ ಮಾಡ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ. ನಾನು ಮಾಡೋ ರೀತಿನ ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಬೇಗ ರೆಸಿಪಿ ತುಂಬ ಟೇಸ್ಟಿಯಾಗೂ ಕೂಡ ಇರ್ತದೆ. ನಾನು ಮಾಡೋ ರೀತಿ ನನಗೆ ಹೋಟೆಲ್ ಸ್ಟೈಲ್ ಅಂತಲೇ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ಇವಾಗ ನಾನು ಬಾಂಡಿ ಸ್ವಲ್ಪ ಅನ್ನ ಸ್ವಲ್ಪ ಅದಕ್ಕೆ ದೊಡ್ಡ ಪಾತ್ರೆ ಯಾಕಂದರೆ ಫುಲ್ ಎಲ್ಲ ಮಿಕ್ಸ್ ಮಾಡಬೇಕಂತ ಚೆಲ್ಲೋಗುತ್ತೆ. ₹1 ಇಲ್ಲ. ಇವಾಗ ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಯ್ತಾ ಇಲ್ಲ, ನಮ್ಮ ಅಪ್ಪ ಕಳ್ಗಿಸ್ತಾ ಇಲ್ಲ, ನನ್ನ ಗಂಡು ಕಳ್ಗಿಸ್ತಾ ಇಲ್ಲ. ಏನು ಕೇಳ್ಬೇಡ. ಸಾಸಿವೆ ಹಾಕೊಂಡಿದ್ದೀನಿ, ಅದು ಸ್ವಲ್ಪ ಚಿಟಪಟ ಅಂದ್ಮೇಲೆ ಸೊ ಇವಾಗ ನಾನು ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಒಂದು 2 ನಿಮಿಷ ಎಣ್ಣೆಯಲ್ಲಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರುವಂತಹ ಈರುಳ್ಳಿ ನಾನು ಒಂದು 4 ತಗೊಂಡಿದ್ದೆ. ಯಾಕಂದರೆ 1/4 kg ಅಕ್ಕಿ ಹಾಕ್ತಿರೋದ್ರಿಂದ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ತಗೊಂಡಿದ್ದೆ. ಸೊ ನಿಮಗೆ ಎಷ್ಟು ಬೇಕೋ ಆ ರೀತಿ ಅಳತೆ ನೋಡಿ ಹಾಕ್ಕೊಳ್ಬೋದು. ಸೊ ಈರುಳ್ಳಿ ಜಾಸ್ತಿ ತುಂಬ ಟೇಸ್ಟಿಯಾಗೂ ಕೂಡ ಸಿಗುತ್ತೆ. ಸೊ ಈರುಳ್ಳಿನ ಇವಾಗ ಚೆನ್ನಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಕಲರ್ ಚೇಂಜ್ ಆಗಬೇಕು, ಆ ರೀತಿ ಫುಲ್ ಫ್ರೈ ನೋಡಿ. ಇವಾಗ ಈ ರೀತಿ ಆಗಿದೆ, ಈ ರೀತಿ ಆಗೋಗ್ತಾ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಆಡಿಸಿಟ್ಕೊಂಡಿರುವಂತಹ ಮಸಾಲೆನ ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫುಲ್ಲು ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಹಸಿ ವಾಸನೆ ಹೋಗೋವರೆಗೂ ಫುಲ್ಲು ಫ್ರೈ ಮಾಡ್ಕೊಳ್ಬೇಕು ಅದನ್ನು. ಸೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ಮೆಲ್ ಸೂಪರಾಗಿರುತ್ತೆ. ಆ ರೀತಿ ಸ್ಮೆಲ್ ಬರುತ್ತೆ, ಆ ರೀತಿ ಸ್ಮೆಲ್ ಬರೋ ಗಂಟ ಫ್ರೈ ಮಾಡಿಕೊಂಡು ಇವಾಗ ನಾನು ಮೊಟ್ಟೆನ ಒಡೆದು ಮಡಿಕೊಂಡಿದ್ದೆ, ಒಂದು 8 ಮೊಟ್ಟೆನ. ಸೊ ಅದನ್ನು ಕೂಡ ಬಿಟ್ಟು ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬ್ರೇಕ್ಫಾಸ್ಟ್ಗೆ ಬೇಗ ಮಾಡ್ಕೊಳ್ಬೋದು. ಅಕ್ಕಿನ ಮೊದಲೇ ಕೂಗಿಸಿ ಇಟ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಫ್ರೈ ಮಾಡಾದ್ಮೇಲೆ ಈ ರೀತಿ ಆಗುತ್ತೆ. ಇವಾಗ ನಾನು ಗರಂ ಮಸಾಲ, ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಚಿಕನ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೊಳ್ಬೇಕು. ಸೊ ನೀವು ಕೂಡ ನಿಮ್ಗೆ ಎಷ್ಟು ಬೇಕು, ನಾನು ಇವಾಗ ಒಂದು 3 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಸೊ ನೀವು ಸ್ವಲ್ಪ ಮಾಡ್ಕೊಳ್ತೀನಿ ಅಂದರೆ 1 ಟೀ ಸ್ಪೂನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ಬೋದು ಅದೆಲ್ಲ ಫುಲ್ಲು ಮಿಕ್ಸ್ ಆಗೋ ರೀತಿ ಫುಲ್ಲು ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ನಾನು ಅನ್ನನ ಎಲ್ಲನೂ ಕೂಡ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಉದುದ್ರಾಗೆ. ಸೊ ಇವಾಗ ಹಾಕಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಫುಲ್ ರೆಸಿಪಿ. 1-2 ನಿಮಿಷ ಸಿಮ್ಮಲ್ಲಿ ಇಕ್ಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿಕರವಾದ ಎಗ್ ರೈಸ್ ರೆಡಿ ಆಗುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.